ಇನ್ನು ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಿಗುತ್ತೆ. ಶಾಮನೂರ್ ಕುಟುಂಬದ ಕುಡಿ ಸಮರ್ಥಿಗೆ ಒಲಿರುವಂತಹ ಮತದಾರರ ಆಶೀರ್ವಾದ ಇದು. ಎರಡೂ ಕ್ಷೇತ್ರಗಳಲ್ಲಿ ಗೆದ್ದ ಹಿನ್ನೆಲೆ ಕಾಂಗ್ರೆಸ್ ಸಂಭ್ರಮಾಚರಣೆಯಲ್ಲಿ ಮುಳುಗಿದೆ. ಈಗ ಗೆಲುವಿನ ಹಿನ್ನೆಲೆ ನಗರದ ಕೆಪಿಸಿಸಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ರಿಜ್ವಾನ್ ಅರ್ಷದ್ ಫೋಟೋ ಹಿಡಿದು ಪಟಾಕಿ ಸಿಡಿಸಿ ಕೈ ಕಾರ್ಯಕರ್ತರು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆಯ ಉಪಚುನಾವಣೆಗೆ ಉಸ್ತುವಾರಿ ಹೊತ್ತಿದ್ದಂತಹ ರಿಜ್ವಾನ್ ಅರ್ಷದ್, ಹೀಗಾಗಿ ಕೆಪಿಸಿಸಿ ಕಚೇರಿಯಲ್ಲಿ ರಾರಾಜಿಸ್ತಾ ಇದೆ ರಿಜ್ವಾನ್ ಅರ್ಷದ್ ಅವರ ಫೋಟೋ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಹಿ ಹಂಚಿ ಈ ರೀತಿಯಾಗಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಇದು ಬೆಂಗಳೂರಲ್ಲಿರುವಂತಹ ಕೆಪಿಸಿಸಿ ಆಫೀಸ್ ಹತ್ರ, ಆ ಒಂದು ಕಚೇರಿ ಹತ್ರ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಈಗಾಗಲೇ ಇನ್ನೇನು ಎರಡೂ ಭಾಗದಲ್ಲೂ ಕೂಡ ಈ ಹಿಂದೆಯೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ, ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಆಲ್ಮೋಸ್ಟ್ ಇಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಮತ್ತೊಮ್ಮೆ ಹಿಡಿಯುತ್ತೆ ಅನ್ನುವಂಥದ್ದು ಗೊತ್ತಿತ್ತು. ಹಾಗಾಗಿ ಈಗ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್ ಅನ್ನ ನೋಡಿ ಈಗ ಕಾಂಗ್ರೆಸ್ ಮನೆಯಲ್ಲಿ ಈ ರೀತಿಯಾಗಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಹೀಗೆ ಇದೀಗ ರಿಜ್ವಾನ್ ಅರ್ಷದ್ ಅವರ ಪರ ಘೋಷಣೆಗಳು ಕೂಗಿ ಬರ್ತಾ ಇರುವಂಥದ್ದು. ಇದು ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮುಳುಗಿದ್ದಾರೆ. ಕಾರಣ ಏನು ಅಂತಂದ್ರೆ ಆ ಒಂದು ಜವಾಬ್ದಾರಿಯನ್ನ, ದಾವಣಗೆರೆ ದಕ್ಷಿಣ ಭಾಗದ ಒಂದು ಉಪಚುನಾವಣೆಯ ಜವಾಬ್ದಾರಿಯನ್ನ ಇಲ್ಲಿ ರಿಜ್ವಾನ್ ಅರ್ಷದ್ ಅವರಿಗೂ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಪದೇ ಪದೇ ಅಲ್ಲಿ ಹೋಗೋದು, ರ್ಯಾಲಿಗಳಲ್ಲಿ ಭಾಗಿಯಾಗೋದು ಅಥವಾ ಅಲ್ಲಿ ಏನು ಅಲ್ಪಸಂಖ್ಯಾತರಲ್ಲಿ ಒಂದಷ್ಟು ಗೊಂದಲ ಸೃಷ್ಟಿಯಾಗಿತ್ತಲ್ಲ, ಅದೆಲ್ಲವೂ ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ರಿಜ್ವಾನ್ ಅರ್ಷದ್ ಅವರು ಮಾಡಿದ್ದಾರೆ. ಹಲವು ಬಾರಿ ದಾವಣಗೆರೆಗೆ ಹೋಗೋದು ಬರೋದು ಅಥವಾ ಅಲ್ಲೇ ಇರೋವಂಥದ್ದು, ಚುನಾವಣೆಯ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಹಲವು ಸಭೆಗಳನ್ನು ಮಾಡೋದು ಅಥವಾ ಅಲ್ಲಿ ಹೇಗೆ ರ್ಯಾಲಿಗಳನ್ನು ಮಾಡೋದು, ಹೇಗೆ ಪ್ರಚಾರ ಮಾಡೋದು, ಅಲ್ಲಿರುವಂಥ ಗಲ್ಲಿಯಲ್ಲೂ ಕೂಡ ಹೇಗೆ ಪ್ರಚಾರ ಮಾಡಬೇಕು, ರ್ಯಾಲಿಗಳನ್ನು ಮಾಡಬೇಕು ಅಂತೇಳಿ ಅವರೇ ನಿರ್ಧಾರ ಮಾಡಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ಸ್ ನೋಡಿ ಇನ್ನೇನು ಶಾಮನೂರ್ ಅವರ ಕುಟುಂಬದಿಂದಲೇ ಅಂತಂದರೆ ಸಮರ್ಥ್ ಶಾಮನೂರ್ ಅವರು ಗೆಲ್ತಾರೆ ಅನ್ನುವಂಥ ಒಂದು ಅಪ್ಡೇಟ್ಸ್ ಇದೆ. ಹಾಗಾಗಿ ಈಗ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ. ಡಿಕೆಶಿ ಜೊತೆ ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಆಗಮಿಸ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಭರ್ಜರಿಯಾಗಿ ಗೆಲುವು ಸಿಕ್ಕಿದೆ. ಈಗ ಈ ಹಿನ್ನೆಲೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಡಿಕೆಶಿ. ಹಾಗಾಗಿ ರಿಜ್ವಾನ್ ಅರ್ಷದ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಕೆಪಿಸಿಸಿ ಕಚೇರಿಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಗೊತ್ತಿರುವಂತಹ ವಿಚಾರ, ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಎರಡೂ ಕಡೆ ಈಗ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಮತ್ತೊಮ್ಮೆ ಹಿಡಿತಾ ಇದೆ. ಹಾಗಾಗಿ ಇನ್ನೇನು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಕೆಲವೇ ಹೊತ್ತಲ್ಲಿ ಅಧಿಕೃತವಾಗಿ ಘೋಷಣೆ ಆಗೋಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಸಂಭ್ರಮ ಮನೆ ಮಾಡಿರುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ. ಹಾಗಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ರಿಜ್ವಾನ್ ಅರ್ಷದ್ ಕೆಪಿಸಿಸಿ ಕಚೇರಿಗೆ ಬರ್ತಿದ್ದಾರಂತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಬಂದು ಇಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅಂತಂದ್ರೆ ಈ ಒಂದು ಉಪಚುನಾವಣೆಯ ವಿಚಾರವಾಗಿ ಫಲಿತಾಂಶ ಏನು ಬಂದಿದೆ, ಏನೆಲ್ಲ ರಿಸಲ್ಟ್ ಆಗಿದೆ, ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾರೆ, ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ, ಆಲ್ಮೋಸ್ಟ್ ಸಂತಸವನ್ನ ವ್ಯಕ್ತಪಡಿಸ್ತಾರೆ. ಕಾರಣ ಏನು ಅಂತಂದ್ರೆ ಪಕ್ಷದ ಕೆಲಸ ಆಗಿತ್ತು. ಇಲ್ಲಿರುವಂತಹ ಕಾರ್ಯಕರ್ತರೇ ಇರ್ಬೋದು, ಪಕ್ಷದ ಶಾಸಕರು, ಸಚಿವರು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಸೈಕಲ್ ಹೊಡೆದಿದ್ದಾರೆ ಈ ಒಂದು ವಿಚಾರದಲ್ಲಿ. ಅದರಲ್ಲೂ ಕೂಡ ಪ್ರಚಾರದ ಸಂದರ್ಭದಲ್ಲಂತೂ ದಾವಣಗೆರೆ ದಕ್ಷಿಣ ಬಹಳಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿತು. ಇಲ್ಲಿ ಎಷ್ಟು ಜನ ಸ್ಪರ್ಧೆಯಲ್ಲಿದ್ದಾರೆ, ಏನಾಗುತ್ತೆ, ಅಲ್ಪಸಂಖ್ಯಾತರು ಅಥವಾ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಒಂದು ವಿಚಾರ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡಿತ್ತು. ಅದಕ್ಕೆ ಬಿಜೆಪಿ ನಾಯಕರು ಟೀಕೆ ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿನೇ ಬರೋದು, ಕಾಂಗ್ರೆಸ್ ಇನ್ನೇನು ಬರೋದಿಲ್ಲ ಬಿಡಿ ಅಂತ ಹೇಳಿ ಒಂದು ರೀತಿಯಾಗಿ ಟೀಕೆ ಮಾಡೋದು, ಇದೆಲ್ಲವೂ ಕೂಡ ಬಹಳಷ್ಟು ಸರ್ಕಸ್ ನಡೆದಿದೆ. ಹಾಗಾಗಿ ಇಷ್ಟೆಲ್ಲ ಆದ ನಂತರ ಇದೆಲ್ಲವೂ ಕೂಡ ದಾಟಿ ಎಂಡ್ ಆಫ್ ದಿ ಡೇ ಈಗ ಫೈನಲ್ ರಿಸಲ್ಟ್ ಬಂದಿರುವಂಥದ್ದು ಇಲ್ಲಿ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಎರಡೂ ಕಡೆ
ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಭರ್ಜರಿಯಾಗಿ ಗೆಲುವು ಸಿಕ್ಕಿದೆ. ಹಾಗಾಗಿ ಈ ಹಿನ್ನೆಲೆ ಎಲ್ಲಾ ಕಡೆ ಬಾಗಲಕೋಟೆ ಇರಲಿ, ದಾವಣಗೆರೆಯಲ್ಲಿ ಎರಡೂ ಭಾಗದಲ್ಲಿ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ಮತ್ತೊಂದು ಕಡೆ ಈಗ ಬೆಂಗಳೂರಲ್ಲಿರುವಂತಹ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಹೀಗೆ ರಿಜ್ವಾನ್ ಅರ್ಷದ್ ಅವರ ಫೋಟೋಗಳನ್ನು ಹಿಡಿದು ಈ ರೀತಿಯಾಗಿ ಅವರ ಪರ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಕೂಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಸ್ತಾರಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಿಜ್ವಾನ್ ಅರ್ಷದ್ ಅವರು ಜೊತೆಗೂಡಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ.